ಗ್ರಾಮದಲ್ಲಿ ಹುಲಿ ಆತಂಕ. ಹೀಗಾಗಿ ಹುಲಿಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಯಾವ ರೀತಿ ಇದೆ ಕಾರ್ಯಾಚರಣೆ ಅನ್ನೋದರ ಒಂದು ಕಂಪ್ಲೀಟ್ ಪ್ರತ್ಯಕ್ಷ ವರದಿಯನ್ನ ಅಲ್ಲಿನ ಕಾರ್ಯಾಚರಣೆಗೆ ಕುರಿತಾಗಿ ನಮ್ಮ ಪ್ರತಿನಿಧಿ ಕೂಡ ಕವರ್ ಮಾಡಿದ್ದಾರೆ. ಕೊಡಗಿನ ಹರಿಹರ ಗ್ರಾಮದಲ್ಲಿ ಹುಲಿ ತಂದಿರುವ ಆತಂಕ. ಅರಣ್ಯ ಇಲಾಖೆಯಿಂದ ಹುಲಿಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆನೆಗಳನ್ನ ಬಳಸಿಕೊಂಡು ಆಪರೇಷನ್ ಟೈಗರ್ ಅನ್ನ ಮಾಡಲಾಗ್ತಾ ಇದೆ. ರಾತ್ರಿ ಎಲ್ಲ ದೇವಾಲಯದ ಕೆರೆ ಬಳಿಯಲ್ಲೇ ಹುಲಿ ಮಲಗಿತ್ತು ಅನ್ನೋದಕ್ಕೆ ಒಂದಷ್ಟು ಕುರುಹುಗಳು ಪತ್ತೆಯಾಗಿದೆ. ಸುಬ್ರಹ್ಮಣ್ಯ ದೇವಾಲಯದ ಬಳಿಯ ಕೆರೆ, ಆ ಕೆರೆ ಬಳಿಯಲ್ಲೇನೆ ಹುಲಿ ಮಲಗಿತ್ತು. ನಿನ್ನೆ 2 ಸಲ ಕಾಣಿಸ್ಕೊಂಡಿದೆ ಹುಲಿ. ಹೀಗಾಗಿ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಸಹಜವಾಗಿದೆ. ಆ ಹುಲಿಯನ್ನು ಹೆಂಗಾರೋ ಮಾಡಿ ಸೆರೆ ಹಿಡಿಬೇಕು ಅಂತ ಹೇಳಿ ಇದೀಗ ಅರಣ್ಯ ಇಲಾಖೆ ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಆನೆಗಳನ್ನ ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕೆರೆ ಪಕ್ಕದಲ್ಲೇನೆ ಆ ಹುಲಿ ಮಲಗಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ, ಹಾಗೆ ವಿಡಿಯೋ ಕೂಡ ಲಭ್ಯವಾಗಿದೆ. ಈ ಹುಲಿಯನ್ನ ಸೆರೆ ಹಿಡಿಯಕ್ಕೆ ಅಂತಾನೆ ಆನೆಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅರಣ್ಯ ಇಲಾಖೆ ಶತಾಯಗತಾಯ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಒತ್ತಡವನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅರಣ್ಯಾಧಿಕಾರಿಗಳು ಸತತವಾಗಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಆನೆಗಳನ್ನ ಬಳಸಿಕೊಂಡು ಹುಲಿಯನ್ನ ಸೆರೆ ಹಿಡಿಯಲಿಕ್ಕೆ ಒಂದಷ್ಟು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಆ ಭಾಗದ ಅರಣ್ಯ ಇಲಾಖೆ 2 ಸಲ ಕಾಣಿಸ್ಕೊಂಡಿದೆಯಂತೆ ಹುಲಿ. ನೆನೆ ಪೊನ್ನಂಪೇಟೆ, ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಹರಿಹರ ಗ್ರಾಮ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಈ ಕ್ಷಣದಲ್ಲಿ ಪ್ರತಿಯೊಂದು ದಿನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಸೊ ಹಾಗಾದರೆ ಜನರೇನಂತಾರೆ? BY ರಾಘವೇಂದ್ರ BJPಯಿಂದ, ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಜನರ ಒಲವು ಯಾವ ಪಕ್ಷಕ್ಕಿದೆ, ಯಾರ ಪರ ಇದೆ, ಇವೆಲ್ಲದರ ಕುರಿತಾಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಅದಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಕೀಯವಾಗಿ ವರದಿ ಇದೆ, ನೋಡೋಣ ಬನ್ನಿ. ಶಿವಮೊಗ್ಗದ ಅಖಾಡದಲ್ಲಿ ರಂಗೇರಿದ ರಣಕಣ. ಮಾಜಿ ಸಿಎಂಗಳ ಮಕ್ಕಳ ನಡುವೆ ಲೋಕಯುದ್ಧ. ಕಣದಲ್ಲಿ ರಾಘವೇಂದ್ರ ವರ್ಸಸ್ ಗೀತಾ ವರ್ಸಸ್ ಈಶ್ವರಪ್ಪ. ಎಸ್, ಶಿವಮೊಗ್ಗ ಲೋಕ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿಯಿಂದ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅಖಾಡದಲ್ಲಿದ್ದಾರೆ. ಬಿಜೆಪಿಯಿಂದ ಸಿಡಿದೆದ್ದಿರೋ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಈಗಾಗಲೇ 3 ಪಕ್ಷಗಳ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಶುರು ಮಾಡಿದ್ದಾರೆ. ಇಬ್ಬರು ಮಾಜಿ ಸಿಎಂ ಮಕ್ಕಳು